ಅಖಿಲ ಭಾರತ ಸಹಕಾರ ಸಪ್ತಾಹದ ಶುಭಾಶಯಗಳು. ಈ ಒಂದು 3ನೇ ದಿವಸದ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ಶಾಸಕರಾದಂಥ ಸಮೃದ್ಧಿ ಮಂಜುನಾಥ್ ಸರ್ ಅವರೇ, ನಮ್ಮ ಒಕ್ಕೂಟದ ಅಧ್ಯಕ್ಷರಾದಂಥ ವೆಂಕಟೇಶಣ್ಣವರೇ, ಬೈರೇಗೌಡರೇ, ರಾಜೇಂದ್ರ ಗೌಡ್ರೆ, ಕವಿತಮ್ಮನವರೇ, ಅರುಣಮ್ಮನವರೇ, ಶಿವಣ್ಣವರೇ, ನಮ್ಮ KJF ನಿರ್ದೇಶಕರಾದಂಥ ಮಂಜಣ್ಣವರೇ, ಶ್ರೀಧರ್ ಅವರೇ, ಶಂಕರಣ್ಣವರೇ, ಎಲ್ಲ ವೇದಿಕೆಯ ಮೇಲಿರ್ತಕ್ಕಂಥ ಸಂಘ ಸಂಸ್ಥೆಗಳ ಅಧ್ಯಕ್ಷರೇ, ಸಹಕಾರಿ ಬಂಧುಗಳೇ, ಪತ್ರಿಕಾ ಸ್ನೇಹಿತರೆ, ಇವತ್ತು ತಮ್ಮೆಲ್ಲರಿಗೂ ಗೊತ್ತಿದೆ ಸಹಕಾರಿ ರಂಗಕ್ಕೆ ಎಷ್ಟೊಂದು ಶಕ್ತಿ ಇದೆ ಅಂತಕ್ಕಂಥದ್ದು. ಇಲ್ಲಿರ್ತಕ್ಕಂಥವರು ತಾವೆಲ್ಲ ನೋಡಿದೆ, ಯಾರ್ಯಾರು ಈಗಾಗಲೇ ಹಲವಾರು ನಮ್ಮ ನಾಯಕರು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು ಸಹಕಾರ ಕ್ಷೇತ್ರದಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಬೆಳೆದಿದ್ದಾರೆ ಅಂತ. ಇವತ್ತು ಏನು ನಮ್ಮ ಶಾಸಕರಿದ್ದಾರೆ ಅವರೂ ಸಹ ಒಂದು ಸಹಕಾರ ಕ್ಷೇತ್ರದಿಂದನೇ ಇಡೀ ರಾಜ್ಯಾದ್ಯಂತ ಅವರು ಹೆಸರುವಾಸಿಯಾಗಿದ್ದು. ಏನು ಸಮೃದ್ಧಿ ಕೋಆಪರೇಟಿವ್ ಬ್ಯಾಂಕ್ ಸ್ಥಾಪನೆ ಮಾಡಿದ್ರು ಅವರು, ಅದರಿಂದನೇ ಇವತ್ತು ಶಾಸಕರಾಗೋದಕ್ಕೂ ಸಹ ಕಾರಣ ಆಗಿದೆ. ಇವತ್ತು ಇಲ್ಲಿರ್ತಕ್ಕಂಥವ್ರು ಯಾರೇ ಬೇಕಾದರೂ ಒಂದು 10 ಜನ 50 ಜನ ಸೇರಿಕೊಂಡು ಒಂದು ಸಹಕಾರ ಸಂಘನ ರಚನೆ ಮಾಡ್ಕೋಬೋದು. ಅದರಿಂದ ನೀವು ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಜನಕ್ಕೆ ಸಾಲ ನೀಡ್ಬೋದು. ಇವತ್ತು ಕಡಿಮೆ ಬಂಡವಾಳದಲ್ಲಿ ಏನು IAS ಡಿಗ್ರಿಗಳು, MCOM ಅವೆಲ್ಲ ತಗೊಂಡೋಗಿರ್ತಕ್ಕಂಥ ಅಧಿಕಾರದಲ್ಲಿರ್ತಕ್ಕಂಥವರು ಒಂದು ಲೋನ್ ಮಂಜೂರು ಮಾಡ್ತಕ್ಕಂಥ ಶಕ್ತಿ ಇದೆ. ನಾವೇನು ಇಲ್ಲದೆ ಏನು 11 ರೂಪಾಯಿ ಶೇರು, ಇಲ್ಲ 101 ರೂಪಾಯಿ, ಇನ್ನು 501 ರೂಪಾಯಿ ಶೇರ್ ಕಟ್ಟಿ ಒಂದು ಸಂಘ ರಚನೆ ಮಾಡಿಕೊಂಡು ಅದರಿಂದನೇ ಇವತ್ತು ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಸಾಲ ಕೊಡ್ತಕ್ಕಂಥ ಶಕ್ತಿ ನಮ್ಮ ಒಂದು ಸಹಕಾರಿ ಇಲಾಖೆಯಲ್ಲಿ ಮಾತ್ರ ಸಾಧ್ಯ ಇದೆ. ಏನೂ ಇಲ್ಲ, ಬರೀ ಅಕ್ಷರ ಬರ್ದೇ ಇರೋರು ಕೂಡ ಇವತ್ತು ಎಷ್ಟೋ ಜನ ನಮ್ಮ VSSN ಸಂಘಗಳಲ್ಲಿ ಅಧ್ಯಕ್ಷರಿದ್ದಾರೆ. ಒಂದೊಂದು ಸೊಸೈಟಿಯಿಂದ ಕೋಟ್ಯಾಂತರ ರೂಪಾಯಿ ಸಾಲ ನೀಡಿದ್ದಾರೆ. ಬರೀ 500 ರೂಪಾಯಿ ಶೇರ್ ಕಟ್ಟಿರೋದಷ್ಟೇ. ಅವರು ಅಲ್ಲಿ ಒಂದು ಸದಸ್ಯರಾಗಿ, ಅಲ್ಲಿ ನಿರ್ದೇಶಕರಾಗಿ ಆಯ್ಕೆಯಾಗಿ ಆ ಒಂದು ಕೋಟ್ಯಾಂತರ ರೂಪಾಯಿ ಸಾಲ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಇದೆಲ್ಲ ಎಲ್ಲಿ ಸಾಧ್ಯ ಆಗಿದೆ ಅಂತಂದ್ರೆ ಬರೀ ಒಂದು ಸಹಕಾರಿ ಇಲಾಖೆಯಲ್ಲಿ ಮಾತ್ರ ಸಾಧ್ಯ ಇದೆ. ತಮ್ಮೆಲ್ರಿಗೂ ಗೊತ್ತಿದೆ, ಇವತ್ತು ಸಹಕಾರ ಇಲಾಖೆಯ ಏನು ಉದ್ಯಮಶೀಲತೆ ಮತ್ತು ಕೌಶಲ್ಯ ಅಭಿವೃದ್ಧಿ ಉತ್ತೇಜನ ಮಾಡ್ತಕ್ಕಂಥ ಒಂದು ಇವತ್ತಿನ ಒಂದು ಸಬ್ಜೆಕ್ಟ್ ಇದೆ. ಈಗ ತಾವೆಲ್ಲರೂ ಒಬ್ಬೊಬ್ರು ನಾವು ನೋಡ್ತಾ ಇದ್ದೀವಿ. ಇವತ್ತು ಒಂದು ಡೈರಿ ಕರೋನಾ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಗೊತ್ತಿದೆ, ಎಲ್ಲ ರಂಗಗಳಲ್ಲೂ ವಿಫಲ ಆದರೆ ಈ ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಮೂಲಕ ರೈತರು ಏನು ಸರಬರಾಜು ಮಾಡಿದಂಥ ಹಾಲಿಗೆ ಪ್ರತಿ 15 ದಿವಸಕ್ಕೊಮ್ಮೆ ಹಣ ಬರ್ತಾ ಇತ್ತು. ಬೇರೆ ಎಲ್ಲ ರಂಗಗಳು ಅವತ್ತು ಎಲ್ಲದರಲ್ಲೂ ನಾವು ಕರೋನಾ ಸಂದರ್ಭದಲ್ಲಿ ಹೊಡ್ತಾ ಬಿದ್ದರೆ ಈ ಒಂದು ಹಾಲು ಮಾತ್ರ ನಮ್ಮ ರೈತರನ್ನ ಕೈ ಹಿಡಿದಿರ್ತಕ್ಕಂಥ ಸಂಸ್ಥೆ. ಇದು ಯಾಕೆ ಅಂತಂದ್ರೆ ಈ ಸಹಕಾರ ಕ್ಷೇತ್ರದಲ್ಲಿ ಇದನ್ನ ನಾವು ಅಳವಡಿಸ್ಕೊಂಡಿರೋದಕ್ಕೆ ಇದು ಸಾಧ್ಯ ಆಗಿದೆ. ಇವತ್ತು ತಾವೆಲ್ಲ ಏನಿದ್ದೀರಿ, ಸರ್ಕಾರ ಸಹ ಸುಮಾರು ಒಂದು ಸಬ್ಸಿಡಿ ಇರ್ತಕ್ಕಂಥ ಒಂದು ಸಾಲಗಳನ್ನು ಕೊಡ್ತಾ ಇದೆ. ನಾಟಿ ಕೋಳಿ ಸಾಕಾಣಿಕೆಗೆ ಸುಮಾರು ಕೋಟ್ಯಾಂತರ ರೂಪಾಯಿ ಸಹಾಯಧನ ಕೊಡ್ತಾ ಇದೆ. ಸೀಮೆ ಹಸು ನಮ್ಮ ಯಾರಿಗೂ ಗೊತ್ತಿಲ್ಲ, 2 ಕೋಟಿ ರೂಪಾಯಿ ಸಹಾಯಧನ ಇದೆ. 4 ಕೋಟಿ ರೂಪಾಯಿ ಸಾಲ ಇದೆ, 2 ಕೋಟಿ ರೂಪಾಯಿ ಸಹಾಯಧನ ಕೊಡ್ತಾ ಇದ್ದಾರೆ. ಇವತ್ತು ಕೇಂದ್ರ ಸರ್ಕಾರದಲ್ಲಿ 2 ಕೋಟಿ ರೂಪಾಯಿ ಸಬ್ಸಿಡಿ, 4 ಕೋಟಿ ಸಾಲ ಕೊಡ್ತಾರೆ, 2 ಕೋಟಿ ಸಬ್ಸಿಡಿ ಕೊಡ್ತಾರೆ. ನಮ್ದೇನು ಬಂಡವಾಳ, ಬರೀ 5 ಎಕರೆ ಜಮೀನು, ಕೊಲಾಟಲ್ ಸೆಕ್ಯೂರಿಟಿ ಕೂಡ ಕೊಡೋಷ್ಟಿಲ್ಲ. ಇವತ್ತು ಕುರಿ ಮೇಯಿಸೋದಕ್ಕೆ 50 ಲಕ್ಷದವರೆಗೂ ಸಬ್ಸಿಡಿ ಕೊಡ್ತಾ ಇದ್ದಾರೆ. ಇದನ್ನೆಲ್ಲ ಇವತ್ತು ಏನು ನಾವು ಹಳ್ಳಿಯ ಯುವಕರು ಇದ್ದೀವಿ, ನಮ್ಮ ಒಂದು ಉದ್ಯೋಗವನ್ನು ನಾವು ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು, ನಮ್ಮ ಜೀವನವನ್ನು ನಾವೇ ಬದಲಾಯಿಸ್ಕೋಬೇಕಂತಂದ್ರೆ ಸರ್ಕಾರದಲ್ಲಿ ಏನೇನಿದೆ ಸುಲಭವಾಗಿ ನಾವು ಹಳ್ಳಿಯವರು ನಾವು ಉಪಯೋಗಿಸ್ಕೊಂಡಿರ್ತಕ್ಕಂಥ ಯಾವ್ಯಾವುದು ಯೋಜನೆಗಳಿದೆ ಅನ್ನೋದನ್ನ ತಾವೆಲ್ಲ ತಿಳ್ಕೊಂಡು ಅದ್ರ ಮುಖಾಂತರ ಮುಂದುವರಿಬೇಕಾಗಿದೆ. ಕಾರಣ ಅಂತಂದ್ರೆ ಇವತ್ತು ಹಲವಾರು ಜನ ಹೇಳ್ತಾರೆ, ನಮಗೂ ಅನಿಸುತ್ತೆ ರೈತರಾಗಿ ಹುಟ್ಟತಕ್ಕಂಥದ್ದೇ ಒಂದು ಶಾಪ ಅಂತ ನಮಗೂ ಅನಿಸುತ್ತೆ. ಯಾಕೆಂದ್ರೆ ಪ್ರತಿ ದಿವಸ ಆ ಒಂದು ಕಸುಬಿನಲ್ಲಿ ನಾವು ಯಾರಿದ್ದೀವಿ ಅದಾಗುತ್ತೆ. ಆದ್ರೂ ಸಹ ಇನ್ನೊಂದು ಕಡೆ ಎಲ್ಲೋ ಕಡೆ ಅನ್ಸುತ್ತೆ ಅದರಂತ ಒಂದು ಕಸುಬು, ರೈತರಂತ ಕಸುಬು ಬೇರೆ ಯಾವುದೂ ಇಲ್ಲ. ಒಬ್ಬರ ಸ್ವಾಭಿಮಾನದಿಂದ ಇರ್ತಕ್ಕಂಥ ಕಸುಬದು, ಅದಕ್ಕಿಂತ ಮಿಗಿಲಾಗಿ ಯಾವುದೂ ಇಲ್ಲ ಅಂತ ಮತ್ತೊಂದು ಸಾರಿ ಅನ್ಸುತ್ತೆ. ಆದ್ರೆ ಇವತ್ತು ಏನಿದೆ, ಈಗಿನ ಒಂದು ವ್ಯವಸ್ಥೆನಲ್ಲಿ ನಮ್ಮ ಬದುಕನ್ನ ಬದಲಾವಣೆ ಮಾಡ್ಕೋಬೇಕಾದ್ರೆ ಆಧುನಿಕವಾಗಿ ಏನೇನು ಪರಿವರ್ತನೆ ಆಗಿದೆ ಅದರ ಜೊತೆ ಅದನ್ನ ನಾವು ಅಳವಡಿಸ್ಕೋಬೇಕಾಗಿದೆ. ಇವತ್ತು 3 ದಿವಸಗಳಿಂದ ಕೃಷಿ ಮೇಳ ನಡೀತಾ ಇದೆ. ನಮ್ಮ ಬೆಂಗಳೂರಿನ GKVKಯಲ್ಲಿ 3 ದಿನಗಳಿಂದ ಕೃಷಿ ಮೇಳ ನಡೀತಾ ಇದೆ. ನಾಳೆ ಕೊನೆಯ ದಿವಸ ಇದೆ. ತಾವೆಲ್ಲರೂ ಸಹ ಅಲ್ಲಿ ಆ ಒಂದು ಕೃಷಿ ಮೇಳದಲ್ಲಿ ಭಾಗವಹಿಸಿ
ಆ ಒಂದು ಪ್ರಾತ್ಯಕ್ಷಿಕೆ ಏನಿದೆ ಅದನ್ನು ನೋಡಿ ಆಧುನಿಕ ಕೃಷಿ ಪದ್ಧತಿನ ಯಾವ ರೀತಿ ಅಳವಡಿಸ್ಕೋಬೇಕು ಅನ್ನೋದ್ರಲ್ಲಿ ತಾವೆಲ್ಲಾನು ಒಂದು ಪರಿಣಿತಿ ಪಡ್ಕೋಬೇಕಂತ ಹೇಳ್ಬಿಟ್ಟು ಇದೇ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಅದೇ ರೀತಿ ಇವತ್ತು ಏನು ಈ ಒಂದು ಸಹಕಾರ ಸಪ್ತಾಹಕ್ಕೆ ತಾವೆಲ್ಲ ಬಂದಿದ್ದೀರಿ, ಇದಕ್ಕೆ ಸಹಕಾರ ಕೊಟ್ಟಂತ ನಮ್ಮ ಮುಳಬಾಗಲು ಶಿಬಿರ ಕಚೇರಿಯ ಉಪವ್ಯವಸ್ಥಾಪಕ ಕಿರಣ್ ಸಾರ್ ಮತ್ತು ಅವರೆಲ್ಲ ತಂಡದವರಿಗೂ ಮತ್ತು ತಾವೆಲ್ಲರೂ ಬಂದು ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿಕೊಟ್ಟಿದ್ದಕ್ಕೆ ತಮಗೂ ಸಹ ನಮ್ಮ ಯೂನಿಯನ್ ಪರವಾಗಿ ವಂದನೆಯನ್ನು ತಿಳಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.